ರಾಜ್ಯದಲ್ಲಿಂದು ಇಡಿ ಮೆಗಾ ರೇಡ್ ಮಾಡಿದೆ. ಆನ್ಲೈನ್ ಬೆಟ್ಟಿಂಗ್ ಪ್ರಕರಣ ಸಂಬಂಧ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದೆ. ನಿದ್ದೆಯಿಂದ ಎದ್ದೇಳೋ ಮುನ್ನವೇ ಮನೆ ಬಾಗಿಲು ಬಡಿದ ಜಾರಿ ನಿರ್ದೇಶನಾಲಯ ಟೀಮ್ ದಿನವಿಡೀ ಶೋಧ ನಡೆಸಿದೆ. ಬೆಳ್ಳಂಬೆಳಗ್ಗೆ ಇಡಿ ರೇಡ್, ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಶಾಕ್. ಕ್ಯಾಸಿನೋ, ಆನ್ಲೈನ್ ಗೇಮ್, ಬೆಟ್ಟಿಂಗ್ 30 ಕಡೆಗಳಲ್ಲಿ ತಲಾಶ್. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇವತ್ತು ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದಿದ್ರು. ಸಿಹಿ ನಿದ್ದೆಯಲ್ಲಿ ಇದ್ದ ಶಾಸಕರ ಮನೆ ಬಾಗಿಲು ಬಡಿದ ಇಡಿ ಅಧಿಕಾರಿಗಳು ಸೂರ್ಯೋದಯಕ್ಕೂ ಮೊದಲೇ ಶಾಸಕರ ಮನೆ ತಡಕಾಡಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ಪಟ್ಟಣದಲ್ಲಿರುವ 4 ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಾಸಕ ಕೆಸಿ ವೀರೇಂದ್ರ ಸಹೋದರರಾದ ಕೆಸಿ ನಾಗರಾಜ, ಕೆಸಿ ತಿಪ್ಪೇಸ್ವಾಮಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಅದೇ ಸಮಯದಲ್ಲಿ ಬೆಂಗಳೂರಿನ 10 ಕಡೆಗಳಲ್ಲಿ ಲಗ್ಗೆ ಇಟ್ಟಿರುವ ಇಡಿ ಅಧಿಕಾರಿಗಳ ತಂಡ ವೀರೇಂದ್ರ ಪಪ್ಪಿಗೆ ಸೇರಿದ ಮನೆ, ಕಂಪನಿಗಳಲ್ಲಿ ಶೋಧ ನಡೆಸಿದ್ರು. ಶಾಸಕ ಕೆಸಿ ವೀರೇಂದ್ರ ಹಾಗೂ ಇತರರ ವಿರುದ್ಧ ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಹಿನ್ನೆಲೆ ಪ್ರಕರಣ ದಾಖಲಿಸಿ ರೇಡ್ ಮಾಡಿತ್ತು. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ ಇಡಿ ಎಲ್ಲೆಲ್ಲಿ ದಾಳಿ ನಡೆಸಲಾಗಿದೆ ಎಂಬ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯ 6 ಕಡೆಯಲ್ಲಿ ಇಡಿ ರೇಡ್ ಮಾಡಿದ್ದು, ಇತ್ತ ಬೆಂಗಳೂರಿನ ಬರೋಬ್ಬರಿ 10 ಕಡೆಯಲ್ಲಿ ರೇಡ್ ಮಾಡಿ ಶೋಧ ನಡೆಸಿದೆ. ರಾಜಸ್ಥಾನದ ಜೋಧ್ಪುರ ನಗರದಲ್ಲಿ 3 ಕಡೆಯಲ್ಲಿ, ಹುಬ್ಬಳ್ಳಿಯ 1 ಕಡೆ, ಮುಂಬೈನ 7 ಕಡೆ ಹಾಗೂ ಗೋವಾದ 8 ಕಡೆಯಲ್ಲಿ ರೇಡ್ ಮಾಡಲಾಗಿದೆ. ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷಿಯನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಓಷಿಯನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋ ಹೀಗೆ 5 ಕ್ಯಾಸಿನೋಗಳಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಹೂಡಿಕೆ ಮಾಡಿದ್ದಾರೆ. ಶಾಸಕ ವೀರೇಂದ್ರ ಹೂಡಿಕೆ ಮಾಡಿರುವ ಈ ಕ್ಯಾಸಿನೋ ಮೂಲಕ ಅಕ್ರಮ ಚಟುವಟಿಕೆ ಪತ್ತೆಯಾಗಿದೆ. ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ ಕಿಂಗ್ 567, ರಾಜಾ 567, ಪಪ್ಪೀಸ್ 003, ರತ್ನ ಗೇಮಿಂಗ್ ಹೆಸರಿನಲ್ಲಿ ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳನ್ನು ನಡೆಸ್ತಾ ಇರೋದು ಇಡಿ ಪತ್ತೆ ಹಚ್ಚಿದೆ. ಇನ್ನು ಶಾಸಕ ವೀರೇಂದ್ರ ಪಪ್ಪಿ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಲ್ಲಿ 3 ವ್ಯವಹಾರ ಸಂಸ್ಥೆಗಳನ್ನ ನಡೆಸ್ತಾ ಇರೋದು ಪತ್ತೆ ಹಚ್ಚಲಾಗಿದೆ. ಕುಸುಮ ಸಹೋದರ ಅನಿಲ್ ಗೌಡಗೂ ಇಡಿ ಶಾಕ್. ಇತ್ತ ಬೆಂಗಳೂರಿನ ಮುದ್ದಿನಪಾಳ್ಯದಲ್ಲಿ ಇರುವ ಹನುಮಂತರಾಯಪ್ಪ ನಿವಾಸದ ಮೇಲೆ ರೇಡ್ ಮಾಡಿದ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕಿ ಕುಸುಮ ಸಹೋದರ ಅನಿಲ್ ಗೌಡ ವ್ಯವಹಾರಗಳ ಬಗ್ಗೆ ತಲಾಶ್ ಮಾಡಿದ್ದಾರೆ. ಶಾಸಕ ವೀರೇಂದ್ರ ಜೊತೆ ಅನಿಲ್ ವ್ಯವಹಾರ ಹಿನ್ನೆಲೆ ಸಿಐಎಸ್ಎಫ್ ಭದ್ರತೆಯೊಂದಿಗೆ ಮನೆಯಲ್ಲಿ ಇಡಿ ಶೋಧ ನಡೆಸಿದೆ. ಒಟ್ಟು 30 ಕಡೆಯಲ್ಲಿ ಇಡಿ ರೇಡ್ ಮಾಡಿದ್ದು, ಬೆಳ್ಳಂಬೆಳಿಗ್ಗೆ ವಿವಿಧ ತಂಡಗಳಾಗಿ ಏಕಕಾಲಕ್ಕೆ ನಡೆದ ದಾಳಿಗೆ ಶಾಸಕ ವೀರೇಂದ್ರ ಪಪ್ಪಿಗೆ ಆಘಾತದ ಮೇಲೆ ಆಘಾತ ನೀಡಿದೆ. ಚಿತ್ರದುರ್ಗದಿಂದ ಬಸವರಾಜು ಜೊತೆ ಪ್ರಜ್ವಲ್ ಹಾಗೂ ಪ್ರದೀಪ್, ಟಿವಿ9 ಬೆಂಗಳೂರು. ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ವೀರೇಂದ್ರ ಪಪ್ಪಿ ಸಹೋದರನನ್ನ ವಶಕ್ಕೆ ಪಡೆಯಲಾಗಿದೆ. ಕೆಸಿ ನಾಗರಾಜು, ಕೆಸಿ ತಿಪ್ಪೇಸ್ವಾಮಿ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಕೆಸಿ ನಾಗರಾಜ್ರನ್ನ ಸದ್ಯಕ್ಕೆ ವಶಕ್ಕೆ ಪಡೆದು ಇಡಿ ವಿಚಾರಣೆ ನಡೆಸ್ತಾ ಇದೆ. ನಾಗರಾಜ್ ಪರ ವಕೀಲ ಉಮೇಶ್ ಅವರೇ ಈ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಶಾಸಕ ಕೆಸಿ ವೀರೇಂದ್ರ ಫೋನ್ ಸ್ವಿಚ್ ಆಫ್ ಇದೆ ಅಂತಲೂ ಕೂಡ ಅವರು ಮಾತಾಡಿದ್ದಾರೆ. ಇಡಿ ಡಿಪಾರ್ಟ್ಮೆಂಟ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 3 ಮನೆಯವರನ್ನ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಮಾಡಿದ್ದೀನಿ. ಇನ್ವೆಸ್ಟಿಗೇಷನ್ ಏನಂದರೆ ಇದು ಸಿವಿಲ್ ಇದ್ದಂಗೆ ಸೀಸರ್ ಸರ್ಚ್ ಮಾಡ್ತಾರೆ, ಸೀಸರ್ ಮಾಡ್ತಾರೆ, ಫ್ರೀಸ್ ಮಾಡ್ತಾರೆ, ಅಟ್ಯಾಚ್ಮೆಂಟ್ ಮಾಡ್ತಾರೆ. ಇಷ್ಟು ಮಾಡಿದ ಮೇಲೆ ಅದು ಮುಂದಿನ ಪ್ರೊಸೆಸ್ ತಂತಾರೆ. ನಾವು ಇನ್ವೆಸ್ಟಿಗೇಷನ್ ಮಧ್ಯೆ ಹೋಗಿ ಬರೋದಿಲ್ಲ. ದಟ್ ಈಸ್ ಲಾ. ಎಲ್ಲರೂ ಒಳಗಡೆ ಇದ್ದಾರೆ. ಅದ್ರ ಬಗ್ಗೆ ಅವರೇ ಹೇಳೋದಲ್ಲ. ಇಟ್ಸ್ ಎ ಕಾನ್ಫಿಡೆನ್ಷಿಯಲ್ ಎಫ್.ಐ.ಆರ್. ಅಂದರೆ ಇದನ್ನು ಎಫ್.ಐ.ಆರ್ ಅಂದರೆ ಬರೀ ECIR. ನೀವೇನು ಪೊಲೀಸ್ ಭಾಷೆ ಎಫ್.ಐ.ಆರ್ ಅಂತಿರಲ್ಲ, ಇಟ್ ಈಸ್ ನಾಟ್ ECIR, ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್. ಅದೆಲ್ಲ ಮುಗಿದ್ಮೇಲೆ ಅವ್ರನ್ನ ಮುಂದಿನ ಕ್ರಮ ಜರುಗಿಸ್ತಾರೆ. ಸೊ MLA ಅವರು ಎಲ್ಲಿದ್ದಾರೆ, ಬರ್ತಾ ಇದ್ದಾರೆ, ಅದು ಅವ್ರಿಗೆ ಗೊತ್ತು. ಪೊಲೀಸ್ ಅವ್ರಿಗೆ ಗೊತ್ತು, ಇಡಿ ಇನ್ಫಾರ್ಮೇಷನ್ ಮಾಡಿಕೊಟ್ಟು MLA ಅವ್ರಿಗೆ ಗೊತ್ತು. ಅವರು ಫೋನ್ ಅವೈಲಬಿಲಿಟಿ ಇಲ್ಲ, ಸ್ವಿಚ್ ಆಫ್ ಆಗಿದೆ. ಸೊ MLA ಫೋನಿಗೆ ಸೆಕ್ರೆಟರಿ. ಈಗ ದಾಳಿ ಆದ ನಂತರ ಯಾವ ಆ್ಯಕ್ಷನ್ ತಗೋತಾರೆ, ಏನಾಗುತ್ತೆ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಹೆಂಗೆ ಹೋಗುತ್ತೋ ಹಂಗಾಗಿ ಯಾವ ರೀತಿ ನಡೆಯುತ್ತೆ ಅದಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡೋದು ಅವರು, ಲಾಯರ್ ಅಂದರೆ ನಾನು ಮಾಡೋದು. ಇನ್ವೆಸ್ಟಿಗೇಷನ್ ಅವರು ಇಡಿ ಡಿಪಾರ್ಟ್ಮೆಂಟಲ್ಲಿ ಮಾಡೋದಲ್ಲ. ಹಂಗಾಗಿ ನಾನೇನು ಹೇಳೋಕ್ಕಾಗಲ್ಲ. ಬಂಧನದ ಮೇಲೆ ಆಫೀಸಿಗೆ ಕರ್ಕೊಂಡು ಪ್ರೊಸೀಜರ್ ಮಾಡ್ತಾರೆ. ಅವ್ರದ್ದು ಎನ್ಕ್ವೈರಿಗೆ ತೊಗೊಂಡು ಇನ್ವೆಸ್ಟಿಗೇಷನ್ಗೆ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ನಾಗರಾಜ್ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ನನಗೆ ಗೊತ್ತಿಲ್ಲ. ನಾಗರಾಜ್ ಒಳಗೆ ಇನ್ವೆಸ್ಟಿಗೇಷನ್ ಅರೆಸ್ಟ್ ಅಂದರೆ ನೀವು ಮತ್ತೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಅರೆಸ್ಟ್ ಮಾಡಿಲ್ಲ. ಬಂದ ಅರೆಸ್ಟಿಗೂ ಮತ್ತು ವಶಕ್ಕೂ ಭಾಳ ವ್ಯತ್ಯಾಸ ಇದೆ.
ಈಗ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಿದ್ದಾರೆ. ಎನ್ಕ್ವೈರಿ ಮಾಡ್ತಾ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ.